ಹತ್ತಿ ತಪ್ಪಲ್ ಬಿ ಹತ್ತಿ ತಪ್ಪಲ್ ಬಿ ತೋಲಿ. ನಮಸ್ಕಾರ. ಇವಾಗ ಸಂಜೆ ಲಾಗ ಕಂಟಿನ್ಯೂ ಮಾಡತ್ತೀನಿ ನಾನು. ಟೈಮ್ ನೋಡಿದ್ರೆ 5:30 ಆಗಿತ್ತು. ಮನೆಯೆಲ್ಲ ಹತ್ತಿ ಎಲ್ಲ ಪೂರ್ತಿಯಾಗಿ ಬಿಡಿಸಿದ್ದೇವ್ರಿ. ಆದರೂ ಇನ್ನೊಂದು ಸ್ವಲ್ಪ ತೊಗರ್ಯಾಗ ಹತ್ತಿ ಉಳ್ದಿತ್ತು. ಹಾಗಾಗಿ ಅದಿಷ್ಟು ಹತ್ತಿ ಬಿಡಿಸ್ಬೇಕಂತ ಹೇಳ್ಕೇಸಿಂದ ಬಂದಿದ್ದ. ಹೊತ್ತು ಹೋಗ್ಯದ್ರಿ. ಈಗ 5:30 ಆಗ್ಯದ. ಇಲ್ಲಿ ಒಂದು ಸ್ವಲ್ಪ ರಾಜಗಿರಿ ಐತ್ರಿ. ಆದ್ರೆ ನಾವೇನು ಹಾಕಿದ್ದಿಲ್ಲ, ಹಿಂಗೆ ಪೆಲೆ ಹಾಕಿದ್ದೆಲ್ಲ ಬೀಜ ಒಂದು ಸ್ವಲ್ಪ ಬೀಜ ಬಿದ್ದರೆ ಆಯ್ತು ರೀ. ರಾಜಗಿರಿ ಪಲ್ಯ ಅಂತೂ ಎಲ್ಲ ಕಡೆ ರಾಜಗಿರಿ ಪಲ್ಯನೇ ಆಗಿಬಿಡ್ತದ. ಅದಕ್ಕೆ ಕೇಸಿಂದ ರಾಜಗಿರಿ ಪಲ್ಯ ರೀ ತೊಗೊಂಡು ಹೋದ್ರೆ ಆಯ್ತು ಅಂತ ಹೇಳ್ಕೇಸಿಂದ ದಿನ ಒಯ್ಬೇಕಂದ್ರೆ ಅಂತೂ ಒಯ್ಯೋದೇ ಆಗಿದ್ದಿಲ್ಲ ರೀ ನನಗೆ. ಇವತ್ತು ಜಲ್ದಿ ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊಲ್ದಾಗಿನ ಕೆಲಸ. ಅದಕ್ಕಾಗಿ ಒಂದಿಷ್ಟು ಕಿತ್ಕೊಂಡು ಹೋದ್ರೆ ಆಯ್ತು. ಅವರು ಇವತ್ತು ಎತ್ತುಗಳು ಮೆಚ್ಚತ್ತಿದ್ರಿ. ಮುಂಜಾನೆ ಒಂದಿಷ್ಟು ಅವ್ರದ್ದೇನೋ ಆ ಕಡೆ ಕೆಲಸ ಇತ್ತಂತ. ಅದಕ್ಕೆ ಕೇಸಿಂದ ಎಡಿಯೋದು ಹೊಡೆಯೋದಿತ್ತಂತ ಗೋಧಿಗೆ. ಅದಕ್ಕೆ ಗೋಧಿ ಕಡಿ ಕಲಾಗಿ ಎತ್ಕೊಳ್ಳೋ ಮೆಸತ್ತಾಗಿದ್ದಿಲ್ಲ ಅವ್ರಿಗೆ. ಒಂದಿಷ್ಟು ಎತ್ಕೊಳ್ಳೋ ಮೇಯ್ಸ್ತೀನಿ ಅಂತ ಹೇಳ್ಕೇಸಿಂದ ಆ ಕಡೆ ಎತ್ಕೊಳ್ಳೋ ಮೆಸತ್ತಿದ್ರು. ನಾನು ಇಲ್ಲೊಂದು ಸ್ವಲ್ಪ ರಾಜಗಿರಿ ಪಲ್ಯ ಕಿತ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರೆ. ಇವತ್ತು ನಮ್ಮ ಚೆನ್ನಮ್ಮ ಒಂದು ಆಮ್ಲೆಟ್ ಮಾಡತ್ತಿದ್ದಾಳ್ರಿ. ಟೈಮ್ ಎಷ್ಟು ಇವತ್ತು ಸಾಲಿ ದೌಡಿತ್ರಿ ಇದಕ್ಕಿಂದ. ಹಂಗಾಗಿ ಕಿಸಿಂದ ಹೋಗಿ ಬಂದಿದ್ದಳು. ಶನಿವಾರ ಇತ್ತಲ್ರಿ. ಹಂಗಾಗಿ ಕಿಸಿಂದ ಬಾರಕ್ಕೆ ಬಂದಿದ್ದಳು. ನಾನು ಇವತ್ತೇನೋ ಹೊಲಕ್ಕೆ ಹೋಗಿದ್ದಿಲ್ಲ ರೀ, ಮನೆಗೆ ಇದ್ದ. ಅದಕ್ಕೆ ಈಗ ಟೈಮ 3:30 ಆಗ್ಯದ. ಇವಾಗ ಅದಕ್ಕೆ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿಸ್ನೆ. ಅದಿಷ್ಟು ಆಮ್ಲೆಟ್ ಮಾಡತ್ತಿದ್ದಳು. ಹಾಂ ಅದೇ. ಹಾಂ ಅದೇ. ಇವತ್ತಿನ ಲಾಗ್ ಅಂತೂ ಜಾಸ್ತಿ ಇದ್ರಾಗ ನಮ್ಮ ಚೆನ್ನಮ್ಮ ಮಾಡಿರೋಂಥ ಅಡುಗೆ ಲಾಗೆ ಭಾಳಷ್ಟು ಐತ್ರಿ. ಇವಾಗ ನಾವು ಒಂದು ಸ್ವಲ್ಪ ಅಂಗಡಿಗೆ ಹೋಗ್ಬರ ಐತ್ರಿ. ಅದಕ್ಕಾಗಿ ಅಂಗಡಿಗೆ ಹೊಂಟಿದ್ದೆವು. ಅವ್ರದ್ದು ಇವತ್ತು ಸಾಲಿ ಎಲ್ಲ ಸುಟ್ಟಿ ಇದಾರೆ. ಜಟ್ಟುಂದ ಗೌಡ ಜಟ್ಟುಗೌಡು ಮತ್ತು ಚೆನ್ನಮ್ಮನ ಮನ್ಯಾಗ ಮುತ್ತೆ ಅಂತೂ ಹೊರ ಹೋಗ್ಯಾರಿ. ಇವತ್ತು ಏನು ಪಾನ ಕೊಟ್ಟು ಅನ್ನ ಮಾಡ್ಬೇಕ್ರಿ. ಅದಕ್ಕಾಗಿ ಅಂದ್ರೆ ಗೆಜ್ಜರಿ ರೈಸ್ ಮಾಡ್ಬೇಕಂತ ಹೇಳ್ಕೇಸಿಂದ ಎಲ್ಲ ಹೋಳಿಟ್ಟಿನಿ. ಇದ್ರಾಗಂತೂ ತರಕಾರಿ ಜಾಸ್ತಿ ಇದೆ ರೀ. ಗೆಜ್ಜರಿ ಮತ್ತು ಸೇವಂತಿಕಾಯಿ ಎಲ್ಲ ಥರದ ಅವರೆಕಾಯಿ ಎಲ್ಲನೂ ಹಾಕಿ ಹೋಳಿಟ್ಟಿದ್ದ. ಇನ್ನೇನು ಪಾನಿ ಹೊಡಿಬೇಕನ್ನೋದ್ರದಾಗ ನಮ್ಮ ಚೆನ್ನಮ್ಮನ ಪಾನಿ ಹೊಡಿತೀನಿ ಎಲ್ಲತ್ತಿದ್ರು. ಅದಕ್ಕಾಗಿ ಇದ್ರಾಗ ತರಕಾರಿ ಎಲ್ಲ ಹೆಚ್ಚಿಟ್ಟೀನಿ ರೀ. ಒಂದಿಷ್ಟು ಶೇಂಗದ ಕಾಳು, ಗೆಜ್ಜರಿ, ಸೇವಂತಿಕಾಯಿ, ಈರುಳ್ಳಿ, ಟಮಾಟ್ಯ, ಮೆಣಸಿನ್ಕಾಯಿ ಹಾಕಿ ಎಲ್ಲ ಹೋಳಿಟ್ಟೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಆಗುವಷ್ಟು ಶುಂಠಿ ತೊಗೊಂಡಿದ್ರೆ ನಾನು. ಅದಿಷ್ಟು ಶುಂಠಿ ಹೋಳಿ ಹಾಕಿದ್ದೆ ಅದಕ್ಕೆ. ಇವಾಗ ಚೆನ್ನಮ್ಮನೆ ಪಾನಿ ಹೊಡ್ಲಿಕತ್ತಾಳ್ರಿ. ಅದಕ್ಕೆ ಈ ಥರ ಏನಾರೇ ಪಲ್ಯ ಮಾಡೋದಲ್ಲಿ ಮತ್ತು ಈ ಥರ ಅನ್ನ ಮಾಡೋದಲ್ಲಿ ಏನೋ ಇತ್ತಂದ್ರೆ ಮಾಡ್ತಾಳ್ರಿ. ಆದರೆ ಜಾಸ್ತಿ ಅದನ್ನು ಹಚ್ಚಂಗಿಲ್ಲ. ಏನೋ ಹಿಂಗೆ ನಾನೇ ಮಾಡ್ತೀನಿ ಎಲ್ಲಕತ್ತಂದರೆ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಬಿಟ್ಟೈತ್ರಿ. ಮಾಡ್ಲಿಕ್ಕೆ ನಾ ಎದುರು ಇದ್ದಾರೆ ಅಂದರೆ ಇಷ್ಟ ಮಾಡ್ತಾಳೆ. ಇಲ್ಲಾಂದ್ರೆ ಈ ಥರ ಜಾಸ್ತಿ ಏನು ಮಾಡಂಗಿಲ್ಲ ರೀ. ಆದ್ರೂ ಹೇಳ್ಕೊಟ್ರೆ ಮಾಡ್ತಾಳೆ ಆಕಿ. ಅದ್ರಾಗ ಬೇರೆ ನಮ್ಮ ಜಟ್ಟು ಅಂತೂ ಭಾಳಷ್ಟು ಜಗಳ ತೆಗಿಲಿಕತ್ತಿಂದ ಅಂತ ಆಕಿಗೆ. ಅದಕ್ಕಾಗಿ ಅಷ್ಟೊಂದು ಸಿಟ್ಟಿಗೆ ಹೊಂಟಿದಳು.
ಆದ್ರೂ ಎದ್ರ ಕುಂತ ಹೇಳಿದ್ರೆ ಅಡುಗೆ ಎಲ್ಲ ಈ ಥರ ಪಲ್ಯ ಆಗಲಿ ಅನ್ನ ಆಗಲಿ ಯಾವುದೋ ಎಲ್ಲನೂ ಮಾಡ್ತಾಳ್ರಿ. ಅದ್ರ ಜಾಸ್ತಿ ನಾನು ಹಚ್ಚಂಗಿಲ್ಲ. ಹಿಂಗೆ ಇನ್ನೊಂದು ಸ್ವಲ್ಪ ಒಳಗೆ ಮಜಾ ಹೇಳ ತೆಗಿತಾಳೆ ನಾ ಮಾಡ್ತೀನಿ ಅಂತ ಹೇಳ್ಕೇಸಿಂದ. ಅದಕ್ಕಾಗಿ ಇವತ್ತು ಎಲ್ಲ ತರಕಾರಿ ಹಾಕಿಸಿಂದ ಗೆಜ್ರಿ ಪಲಾವ್ ಮಾಡ್ಬೇಕಂತ ಹೇಳ್ಕೇಸಿಂದ ಎಲ್ಲ ಹೋಳತ್ತಿದ್ರು ನಾನು. ಅದಕ್ಕಾಗಿ ನಾ ಮಾಡ್ತೀನಿ ಅಂತೇಳಿ ಎಲ್ಲಗತ್ತಿದ್ದಳು. ಹೋಳಿಟ್ಟಿನವ ಮಾಡಂತ ಹೇಳಿದ್ರಿ. ಅದಕ್ಕೆ ಈಗ ಎಣ್ಣೆ ಅದು ಹಾಕಿಸಿಂದ ಪಾಣೆ ಹೊಡೆದು ಇಟ್ಟಾಳ್ರಿ. ಎಲ್ಲ ತರಕಾರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಪಾಣ್ಯದ ಅನ್ನಕ್ಕೆ ಎಲ್ಲ ತರಕಾರಿ ಅಂತೂ ಜಾಸ್ತಿ ಐತ್ರಿ. ಹಂಗಾಕಿಸಿಂದ ಭಾಳಷ್ಟು ತನಕ ಅಂದರೆ ಗ್ಯಾಸ್ ಮೇಲೆ ಮಾಡಾಕತ್ತೀವಲ್ರಿ, ಒಲೆ ಮೇಲೆ ಅಷ್ಟೇನು ಸುಧಾರಿಸಂಗಿಲ್ಲ ಆಕೆಗೆ. ಅದಕ್ಕಾಗಿ ಗ್ಯಾಸ್ ಮೇಲೆ ಮಾಡುವನ್ನ ಗ್ಯಾಸ್ ಮೇಲೆ ಮಾಡತ್ತಿದ್ರಿ. ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಅದಲ್ರಿ, ಅದಕ್ಕಾಗಿ ಬಳಸ್ದಾಕ ಒಂದು ಸ್ವಲ್ಪ ಕುದಿಲಿ ಬಿಡು ಅಂತ ಹೇಳಿದೆ ಎಣ್ಣೆಗೆ. ಅದಕ್ಕೆ ತಿರುವಿ ಎಣ್ಣೆಗೆ ಒಂದು ಸ್ವಲ್ಪ ಕುದ್ಸಕತ್ತೇಳ್ರಿ. ಅದಕ್ಕೆ ಮುಂಜಾನೆತ್ತ ಚಪಾತಿ ಜಾಸ್ತಿ ಭಾಳಷ್ಟು ಇದ್ದವು ರೀ. ಹಾಗಾಗಿಸಿಂದ ಇವಾಗ ಸಂಜೆಗೆ ಏನೋ ಅಡುಗೆ ಏನೂ ಮಾಡಲಿಲ್ಲ. ಇದೊಂದು ಸ್ವಲ್ಪ ಪಲಾವ್ ಮಾಡ್ಕೇಸಿಂದ ಅಂದ್ರೆ ಪಾಣೆ ಕೊಟ್ಟು ಅನ್ನ ಮಾಡಿಬಿಟ್ರೆ ಆಯ್ತು ಅಂತ ಹೇಳ್ಕೇಸಿಂದ ಅದಿಷ್ಟೇ ಮಾಡತ್ತಿದ್ದೆವು. ಅಷ್ಟೇ ಸ್ವಲ್ಪ ಮಾಡುವ ಅಂತೇಳಿದ. ಚಪಾತಿ ಜಾಸ್ತಿ ಇದ್ದೀವಿ ರೀ. ಈಗ ರೊಟ್ಟಿ ಮಾಡ್ಬೇಕಂದ್ರೆ ಭೀ ರೊಟ್ಟಿನೂ ಮಾಡಿಲ್ಲ, ಎಲ್ಲ ಚಪಾತಿ ಇದು ಭಾಳ ಇಷ್ಟ ಅಂತ ಹೇಳ್ಕೇಸಿಂದ ಅದ್ರಾಗ ಒಂದು ಸ್ವಲ್ಪ ಎಲ್ಲ ತರಕಾರಿ ಜಾಸ್ತಿ ಇತ್ತಲ್ರಿ. ಅದಕ್ಕಾಗಿ ಗೆಜ್ಜರಿ ಹಾಕಿ ಮಾಡ್ಬೇಕಂದ್ರೆ ಅಂತೂ ಇಷ್ಟು ಇದನ್ನು ಮಾಡೋದೇ ಆಗಿದ್ದಿಲ್ಲ. ನಿನ್ನೆ ಇಷ್ಟ ಗೆಜ್ಜರಿ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ಆದ್ರೆ ಗೆಜ್ಜರಿ ಅಂತ ಯಾರೂ ತಿನ್ನಂಗಿಲ್ಲ ಇವರು. ಹಂಗಾಕಿಸಿಂದ ಹಾಗೆ ಕುಂತೀವಿ. ಅದ್ರದ್ದು ಮಾಡಿದ್ರೆ ಇತ್ತು ಅಂತ ಹೇಳ್ಕೇಸಿಂದ ಇವತ್ತು ಅದ್ರದ್ದೇ ಪಲಾವ್ ಮಾಡತ್ತಿದ್ರಿ. ಇವಾಗ ಎಲ್ಲ ಚೆಂದಾಗಿ ಅಂತೆಲ್ಲ ಕುದ್ಬಿಟ್ಟದ್ರಿ. ಇವಾಗ ಪಲಾವ್ ಅಂತೂ ರೆಡಿ ಆಗ್ಯದ್ರಿ. ಈ ಪಲಾವ್ ಅಂತೂ ಕ್ಯಾರೆಟ್ ಪಲಾವ್ ರೀ. ನಮ್ಮ ಕಡೆ ಎಲ್ಲ ಅಂತೂ ಕ್ಯಾರೆಟ್ ಅಂತ ಕರೆಯಂಗಿಲ್ಲ ರೀ, ಗೆಜ್ರಿ ಅಂತೇಳಿ ಕರೆದಿರ್ತಾರೆ. ಇವತ್ತು ನಮ್ಮ ಚೆನ್ನಾಗಿ ಮಾಡಿದೇಳ್ರಿ ಕ್ಯಾರೆಟ್ ಪಲಾವ. ಇವತ್ತು ತೊಗರಿ ಕೊಯ್ದೇವ್ರಿ. ಟೈಮ ಹಾರಲ್ಲತ್ತದ. ನಿನ್ನೆ ಹಿಡ್ದು 2 ದಿನ ಆಯ್ತು ರೀ ಕೊಯ್ಲತ್ತಿದ್ದೆ. ಆದ್ರೆ ಇನ್ನೂ ಒಂದು 2 ದಿನದ ಆಗ್ತದ. 2 ದಿನದಾಗ ತೊಗರಿ ಕೊಯ್ಯೋದು ಆಗ್ತದ್ರಿ. ಕಡ್ಲಿ ಹೊಲಕ್ಕೆ ನಿನ್ನೆ ನೀರು ಉಣಿಸ್ಬಿಟ್ಟಿರಿ. ಉಣಿಸೋದಂತ ಆಗ್ಯದ, ನೀರು ಉಣಿಸೋದು. ಅದ್ರಾಗಿನ ಪೈಪ ಒಯ್ದು ಹಾಕಿಲ್ಲ, ಒಂದಿನ ಒಯ್ದು ಹಾಕಬೇಕು. ಒಂದಿಷ್ಟು ಸುಲ್ಗಾಯಿ ತೊಗೊಂಡು ಹೋಗ್ಬೇಕಂತೇಳಿ ಬಂದಿದ್ದೆ. ಗೋಧಿಗೆ ಎಡೆ ಹೊಡ್ಲತ್ತಿದ್ರಿ. ಇವತ್ತು ಎತ್ಕೊಂಡು ನೀರು ಕುಡ್ಸೋಕೆ ಹೋಗ್ಯಾರ. ಇವತ್ತು ಹೋಗಿ ಏರಿಯಾ ತೊಗೊಂಬಂದಿದ್ರಿ. ಇದಕ್ಕೆ ಪಲ್ಯ ಒಂದು ಸಲ ಹೊಡೆದಿದ್ದೇವ್ರು. ಬಿತ್ತಿದ ಮೇಲೆ ಹೊಡೆದಿದ್ದೆವು, ಮತ್ತು ಬಿತ್ತಕ್ರೆ ಒಂದು ಸಲ ಹೊಡೆದಿದ್ದೆವು. ಅದಕ್ಕೆ ಪೈಲೆ ಹೀರೆ ಹಾಕಿದ್ದಿಲ್ರಿ, ಬರೀ ಖಾತ ಹಾಕಿದ್ರು. ಸ್ವಲ್ಪ ಗೋಧಿ ಭೀ ಭಾಳ ಹಿಂಗಟಾಗಿತ್ತು. ಇದು ಬಿತ್ತಬೇಕಾದ್ರೆ ಲೇಟ್ ಆಗಿತ್ತು. ಅದಕ್ಕೆ ಈಗ ಹೋಗಿ ಒಂದು ಚೀಲ ಹೀರೆ ತೊಗೊಂಡು ಬಂದೆ. 2 ಚೀಲ ಹೀರೆ ತೊಗೊಂಬಂದಾರಿ. ಇದಿಷ್ಟ ಹೀರೆ ಹರಡಿಬೇಕೀಗ. ಗೋಧಿಗೆ ಖಾತ ಇಲ್ಲ ಅಂತು ಅಂದರೆ ಖಾತ ಹಾಕಿಲ್ರಿ, ಬರೀ ಹೀರೆ ಚೆಲ್ಬಿಟ್ಟಿದ್ದೆವು. ಆ ಹೀರೆ ಅಂತೂ ಎಲ್ಲ ಚಲೋದಾಗಿರಿ. ಇನ್ನೊಬ್ಬಾಕಿ ಹೀರೆ ಚೆಲ್ದ ಅವರು ಎಡೆ ಹೊಡ್ಲಿಗತ್ತಿದ್ರು ಹಿಂದೆ. ಯಾಕೆಂದ್ರೆ
ಒಂದು ಸ್ವಲ್ಪ ನೀರು ಉಣಿಸಿ ಜಾಸ್ತಿ ದಿನ ಆಗಿತ್ತು ರೀ. ಆ ಕಡೆ ಇಷ್ಟು ದಿನ ಕಡ್ಲಿಗೆ ಉಣಿಸಿದ್ರಲ್ರಿ, ಹಾಗಾಗಿ ಕೆಸಿಂದ 8 ದಿನ ಆಯ್ತು ಇದಕ್ಕೆ ನೀರೇ ಬಿಟ್ಟಿದ್ದಿಲ್ಲ. ಒತ್ತಟೆ ಹೀರೆ ಹಾರೋಡ್ದ ಬಿಟ್ರೈತೆ ಅಂತೇಳಿ ಕೆಸಿಂದ, ಯಾಕಂದ್ರೆ ಭಾಳಷ್ಟು ಹಿಂಗಟಾಗಿತ್ತು ಅದು ಗೋಧಿ ಹಾಕ್ಬೇಕಾದ್ರೆ ಜಾಸ್ತಿ ನಾವಂದ್ರೆ ಆ ಜಾತ್ರೆ ಮಾಡಿ ಹಾಕಿದ್ದಾರೆ. ನಮ್ಮೂರು ಜಾತ್ರೆ ಮಾಡಿದ್ದು ಗೋಧಿ ಅಂತೂ ಇದು ಅಂತೂ ಲಾಗ ಈ ವಿಡಿಯೋ ಅಂತೂ ಜಾಸ್ತಿ ಒಂದು ಸ್ವಲ್ಪ ಹಿಂದಿಂದ ಒಂದು 8 ದಿನ ಆಯ್ತು ರೀ ಇದು ವಿಡಿಯೋ ಮಾಡಿಟ್ಟು ನಾನು. 8-10 ದಿನ ಜಾಸ್ತಿನೇ ಆಯ್ತು ರೀ. ಇವಾಗ ಅಪ್ಲೋಡ್ ಮಾಡತ್ತೀನಿ ವಿಡಿಯೋ. ಹಿಂದಿನ ವೀಡಿಯೋಸ್ಗಳು ಒಂದು ಸ್ವಲ್ಪ ಜಾಸ್ತಿ ಇದೆ ರೀ, ಹಾಗಾಗಿ ಕೇಸಿಂದ ಇವಾಗ ಅದಕ್ಕಾಗಿ ಕೇಸಿಂದ ಈ ಥರ ಒಂದು ಸ್ವಲ್ಪ ಸಣ್ಣ ಕುಂತಿತ್ತು ಅದು. ಅದಕ್ಕೆ ಮತ್ತೊಂದು ಸ್ವಲ್ಪ ನೀರೇ ಹಾರಿ ಹೊಡೆದ ಕೇಸಿಂದ ಹಿಂದ್ಗಡೆ ಎಡೆ ಹೊಡೆದ ಆಮೇಲೆ ನೀರು ಬಿಟ್ರೆ ಆಯ್ತು ಅಂತೇಳಿ ಕೇಸಿಂದ ಅದಕ್ಕೆಲ್ಲ ಹಿರೇ ಅಂತೂ ಚೆಲ್ಲಿ ಬಿಟ್ಟಿನಿ ರೀ. ಅವ್ರಿಷ್ಟ ಎಡೆ ಹೊಡ್ಲತ್ತಿದ್ರು. ಇಲ್ಲಿ ಪಕ್ಕದ ಸೈಡ ಒಂದು ಸ್ವಲ್ಪ ಆಡೋದೆಲ್ಲ ಹಚ್ಚಿಬಿಟ್ಟಿರಿ ಟ್ಯಾಕ್ಟ್ರದಾಗ. ಹಂಗಾಗಿ ಕೇಸಿಂದ ವಿಡಿಯೋ ಮಾಡಬೇಕಾದ್ರಂತೂ ಬರಲಿಲ್ಲ. ಎಲ್ಲ ಕಡೆ ಹಾಡನೇ ಇದ್ದವಿಲ್ಲ, ಹಂಗಾಗಿ ಕೇಸಿಂದ ವಯಸ್ಸವ್ರು ಕೊಳ್ಳತ್ತಿದ್ರಿ. ಇವಾಗೇನು ಹೊಲದಾಗ ಜಾಸ್ತಿ ಏನು ಕೆಲಸ ಇಲ್ರಿ. ಈಗ ಒಂದಿಷ್ಟು ಸ್ವಲ್ಪ ತೊಗರಿ ರಾಶಿ ಐತ್ರಿ. ಅದಿಷ್ಟೇ ತೊಗರಿ ರಾಶಿ ಐತಂದ್ರೆ ಆಯ್ತು ರೀ, ಒಂದು ಸ್ವಲ್ಪ ದಂಧಿ ಕಮ್ಮಿ ಆಗ್ತಾವೀಗ. ಅಂದ್ರೂ ಈ ರೈತರ ಕೆಲಸ ಅಂತೂ ಯಾವತ್ತೂ ಒಂದಿಲ್ಲ ಒಂದು ದಂಧಿ ಇದ್ದೇ ಇರ್ತಾವೆ ರೀ. ಹಂಗೆ ಕೆಸಿಂದ ಅದಿಟ್ಟು ತೊಗರಿ ರಾಶಿ ಐತಂದ್ರೆ ಆಯ್ತು ರೀ, ಒಂದು ಸ್ವಲ್ಪ ಇನ್ನೊಂದಿಷ್ಟು ಹತ್ತಿ ಬಿಡ್ಸೋದು ಉಳಿದಿತ್ತು. ಹತ್ತಿ ಅಂತೂ ಅವಾಗೇ ಅದಿಷ್ಟು ಕಬ್ಬು ಹಚ್ಚಿದ್ರೆ ಆಯ್ತು. ಕಬ್ಬು ಹಚ್ಚಿದ್ಮೇಲೆ ಆಮೇಲೆ ಹತ್ತಿ ಬಿಡಿಸ್ರಾಯ್ತು ಅಂತ ಕೇಸಿಂದ ಹತ್ತಿ ಬಿಡ್ಸೋದು ಅಲ್ಲೇ ಬಿಟ್ಟೇವ್ರಿ. ಇನ್ನೊಂದು ಜಾಸ್ತಿ ಏನು ಉಳಿದಿಲ್ಲ ರೀ, ಸ್ವಲ್ಪ ಉಳಿದಿತ್ತು ಹತ್ತಿ ಬಿಡಿಸೋದು. ಆಮೇಲೆ ಹಿಂದ್ಗಡೆ ಎಲ್ಲ ತೊಗರಿ ರಾಶಿ ಇದ್ದಾಗ ನಾನು ಬಿಡಿಸ್ರೈತೆ ಅಂತೇಳಿ ಬಿಟ್ಟಿದ್ದೆವು. ಇವಾಗ ಅದಿಷ್ಟು ನಾಳೆಗೆ ತೊಗರಿ ರಾಶಿ ಮಾಡಿ ಕೇಸಿಂದ ಅದಿಟ್ಟು ಹತ್ತಿ ಬಿಡಿಸ್ಬೇಕ್ರಿ. ಗೋಧಿ ಪುರ್ತೆಲ್ಲ ಎಡೆ ಹೊಡೆದು ಬಂದ್ರಿ. ಟೈಮ್ ಇದಿಷ್ಟು ಎಡೆ ಹೊಡೆದೇ ಊಟ ಮಾಡ್ತೀನಿ ಅಂದಿದ್ದಾರೆ ಅವರು. 3:30 ಆಗ್ಯದ್ರಿ, ಆದರೆ ಇನ್ನು ಊಟ ಅಂತೂ ಮಾಡಿಲ್ಲ. ಇವಾಗ ಎಡೆ ಹೊಡೆಯೋದಂತ ಆಗ್ಯದ, ಇನ್ನು ಊಟ ಮಾಡಬೇಕು. ಇವತ್ತೇನು ಗೋಧಿಗೆ ನೀರು ಉಣ್ಸೋದಿಲ್ಲರಿ, ಇದಿಷ್ಟು ಎಡೆ ಹೊಡಿಬೇಕಾದ್ರೆ ಲೈಟೇ ಹೋಗಿಬಿಟ್ಟಿದ್ವು. ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಾಳೆ